ಓಂ ಶ್ರೀ ಗುರುಭ್ಯೋ ನಮಃ. ತುಲಾ ರಾಶಿಯವರ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಬದಲಾವಣೆಗಳು ನಡೀತಾ ಇವೆ. ಈ ಬದಲಾವಣೆಗಳು ಮೊದಲಿಗೆ ಅಸಾಧಾರಣವಾಗಿ ಕಾಣಬಹುದು, ಆದರೆ ಅವು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸಲು ದೇವರ ವ್ಯವಸ್ಥೆಯ ಭಾಗ. ನೀವು ಹಿಂದೆ ಮಾಡಿದ ಪುಣ್ಯ ಫಲಗಳು ಈಗ ನಿಧಾನವಾಗಿ ಪರಿಣಾಮ ನೀಡ್ತಾ ಇವೆ. ಕೆಲವರು ನಿಮ್ಮ ಪ್ರಯತ್ನವನ್ನ ಗುರುಸ್ತಾ ಇದ್ರೂ ಕೂಡ ಇನ್ನು ಬ್ರಹ್ಮಾಂಡವು ನಿಮ್ಮ ಪರಿಶ್ರಮಕ್ಕೆ ನ್ಯಾಯವಂತೂ ಕೊಟ್ಟೇ ಕೊಡುತ್ತೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಒಂದು ರೀತಿಯ ಶಾಂತಿಯನ್ನ ಹುಡುಕ್ತಾ ಇದೆ ಮತ್ತು ದೇವರು ಅದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ಕೆಲಸದ ಸ್ಥಳದಲ್ಲಿ ಹಿಂದೆ ನಿಮಗೆ ತೊಂದರೆ ನೀಡಿದವರು ಈಗ ನಿಮ್ಮ ಒಂದು ಸಹಕಾರವನ್ನು ಕೋರುವ ಸ್ಥಿತಿಗೆ ಬರ್ತಾರೆ. ಇದನ್ನು ಗರ್ವದಿಂದ ನೋಡದೆ ವಿನಯದಿಂದ ಸ್ವೀಕರಿಸಿದ್ದೆ ಆದರೆ ಇನ್ನೂ ಹೆಚ್ಚು ಗೌರವ ನಿಮಗೆ ಸಿಗುತ್ತೆ. ಯಾರ್ಯಾರು ಉದ್ಯೋಗ ಹುಡುಕ್ತಾ ಇದ್ದೀರೋ ಅವರಿಗೆಲ್ಲ ಹೊಸ ಅವಕಾಶಗಳು ತೆರೆದುಕೊಳ್ತಾ ಇದೆ ಮತ್ತು ಆ ಕೆಲಸಗಳು ನಿಮ್ಮ ಸಂತೋಷ ಹಾಗೂ ಗೌರವ ತರುವುದು ಖಚಿತ. ವ್ಯಾಪಾರಸ್ಥರು ಹೊಸ ಒಡಂಬಡಿಕೆಗಳನ್ನು ಮಾಡಬಹುದು, ಆದರೆ ಅತಿ ವಿಶ್ವಾಸದಿಂದ ದೊಡ್ಡ ನಿರ್ಧಾರ ತೆಗೆದುಕೊಳ್ಬಾರ್ದು. ಹಣದ ಹೂಡಿಕೆ ಮಾಡುವವರು ಜಾಗರೂಕರಾಗಿರಬೇಕು. ಅಷ್ಟೇ ಅಲ್ಲದೆ ಹಿರಿಯರ ಸಲಹೆ ಕೇಳುವುದು ಉತ್ತಮ. ಕುಟುಂಬದ ವಿಷಯದಲ್ಲಿ ಕೆಲವು ದಿನಗಳು ತಳಮಳದ ಸಮಯ ಕೂಡ ಬರಬಹುದು, ಆದರೆ ನೀವು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿಯಂತ್ರಿಸಿದರೆ ಎಲ್ಲವೂ ಸರಿಯಾಗಿ ನಡೆಯುತ್ತೆ. ಇನ್ನು ಪತಿ ಪತ್ನಿಯ ವಿಷಯದಲ್ಲಿ ಹೇಳೋದಾದರೆ ಅವರ ನಡುವಿನ ತಕರಾರುಗಳು ಸಹಶೀಲತೆಯಿಂದ ಪರಿಣಾಮವನ್ನು ಕಾಣುತ್ತೆ ಮತ್ತು ಪರಿಹಾರವನ್ನ ಕಂಡುಕೊಳ್ಳುತ್ತೆ. ಹಿರಿಯರ ಆಶೀರ್ವಾದ ಪಡೆಯಲು ಸಮಯ ಕಳೆಯಿರಿ. ಅವರ ಮಾತುಗಳಲ್ಲಿ ದೇವರ ಕೃಪೆ ಇದೆ. ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಚಿಂತೆ ಪಟ್ಟರೂ ಕೂಡ ಅವರ ಪ್ರಯತ್ನ ಫಲಿಸದೆ ಆರೋಗ್ಯದ ಒಂದು ವಿಷಯದಲ್ಲಿ ಕೂಡ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದಿ ಸಾಧನೆಯನ್ನ ಮಾಡ್ತಾರೆ. ವಿಶೇಷವಾಗಿ ರಾತ್ರಿ ಹೊತ್ತು ತಡವಾಗಿ ನಿದ್ದೆ ಮಾಡಬಾರ್ದು. ಶರೀರದ ಶಕ್ತಿ ಮತ್ತು ಮನಸ್ಸಿನ ಶಕ್ತಿ ಎರಡು ಕೂಡ ತುಂಬ ಇಂಪಾರ್ಟೆಂಟ್. ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಪ್ರತಿದಿನ ಬೆಳಿಗ್ಗೆ ಹನುಮಾನ್ ಚಾಲಿಸ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿದ್ದೆ ಆದರೆ ನಿಮಗೆ ನಕಾರಾತ್ಮಕ ಶಕ್ತಿಗಳು ಎಲ್ಲ ದೂರಾಗಿ ಸಕಾರಾತ್ಮಕ ಮನೋಭಾವ ಬೆಳೆಯುತ್ತೆ. ಮತ್ತು ಮನೆಯ ಪೂಜಾ ಕೋಣೆಗಳಲ್ಲಿ ಬೆಳಗಿನ ಸಮಯದಲ್ಲಿ ತುಳಸಿ ದೀಪ ಹಚ್ಚೋದು ತುಂಬ ಇಂಪಾರ್ಟೆಂಟ್. ಹಣದ ವಿಚಾರದಲ್ಲಿ ಹಿಂದೆ ಮಾಡಿದ ತಪ್ಪುಗಳಿಂದ ಈಗ ಪಾಠ ಕಲಿಯುವ ಸಮಯ ಬಂದಿದೆ. ಈ ಬಾರಿ ಹಣ ಹೂಡಿಕೆಯ ಮೊದಲು 3 ಬಾರಿ ಯೋಚನೆ ಮಾಡಬೇಕು, ನಂತರ ಕ್ರಮವನ್ನು ಕೈಗೊಳ್ಳಬೇಕು. ಕೆಲಸದ ಸ್ಥಳದಲ್ಲಿ ನಿಮಗೆ ಅವಕಾಶ ಸಿಕ್ಕಾಗ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಹಿಂಜರಿಯಬೇಡಿ. ಕೆಲವರು ನಿಮ್ಮ ಶ್ರದ್ಧೆ ಮತ್ತು ಯಶಸ್ಸಿನ ಮೇಲೆ ಈರ್ಷೆ ಪಡಬಹುದು, ಆದರೆ ಅವರ ನಕಾರಾತ್ಮಕತೆಯನ್ನು ನಿಮ್ಮ ಮನಸ್ಸಿಗೆ ತಾಗದಂತೆ ನೋಡ್ಕೊಂಬಿಡಿ. ನಿಮ್ಮ ಧೈರ್ಯ ಮತ್ತು ಧರ್ಮದ ನಂಬಿಕೆ ನಿಮ್ಮ ನಿಜವಾದ ಶಸ್ತ್ರ. ದೇವರು ನಿಮ್ಮ ಪರ ಇದ್ದಾಗ ಯಾವುದೇ ಶತ್ರು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಪ್ರಯಾಣದ ಯೋಗವೂ ಕೂಡ ಇದೆ. ಅದು ನಿಮ್ಮ ಜೀವನಕ್ಕೆ ಹೊಸ ಅನುಭವಗಳನ್ನು ತರಬಹುದು. ದೂರದ ಸ್ಥಳಕ್ಕೆ ತೆರಳಿದರೆ ಅಲ್ಲಿ ಹೊಸ ಜನರನ್ನ ಪರಿಚಯಿಸಬಹುದು. ಜನರಲ್ಲಿ ಕೆಲವರು ನಿಮ್ಮ ಭವಿಷ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ವಿದ್ಯಾಭ್ಯಾಸದಲ್ಲಿ ಇರುವವರಿಗೆ ಈ ಕಾಲ ಅದೃಷ್ಟಕರ ಅಂತ ಹೇಳಬಹುದು. ಪರೀಕ್ಷೆಯಲ್ಲಿ ಅಥವಾ ಸ್ಪರ್ಧೆಯಲ್ಲಿ ನೀವು ಬಯಸಿದ ಫಲಿತಾಂಶವನ್ನ ಪಡಿತೀರಾ. ಧನಲಾಭದ ಜೊತೆಗೆ ಮಾನಸಿಕ ಸಂತೋಷ ಕೂಡ ದೊರೆಯುತ್ತೆ. ದೇವಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯೋದಕ್ಕೆ ಶುಕ್ರವಾರದಂದು ಬಿಳಿ ಹೂಗಳಿಂದ ಪೂಜೆ ಮಾಡಿ ಹಾಲು ಮತ್ತು ಅಕ್ಕಿಯಿಂದ ನೈವೇದ್ಯ ನೀಡಿ. ಈ ಸರಳ ವಿಧಿಯು ನಿಮ್ಮ ಜೀವನಕ್ಕೆ ಹಣದ ಹರಿವನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ಮಧ್ಯಾಹ್ನ ಸಮಯದಲ್ಲಿ 1 ಬಾರಿ ಓಂ ಶಾಂತಿ ಮಂತ್ರವನ್ನ ಪಠಿಸಿ, ಅದು ಮನಸ್ಸನ್ನ ಸ್ಥಿರಗೊಳಿಸುತ್ತೆ. ಈ ಸಮಯದಲ್ಲಿ ಹಿಂದಿನ ಶತ್ರುಗಳು ಕ್ಷಮೆ ಕೇಳುವ ಸ್ಥಿತಿಗೆ ಬರುವ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಅಹಂಕಾರ ತೋರಿಸದೆ ಕ್ಷಮಿಸುವ ಗುಣ ತೋರಿಸಿ. ಧರ್ಮದ ಮಾರ್ಗದಲ್ಲಿ ನಡೆದು ದೇವರ ನಂಬಿಕೆಯಿಂದ ಮುಂದುವರೆದಿದೆ ಆದರೆ ನಿಮ್ಮ ಜೀವನದಲ್ಲಿ ಅಸಾಧ್ಯವೂ ಸಾಧ್ಯವಾಗುತ್ತೆ. ಬಡವರ ನೆರವಿಗೆ ಬಂದ್ರೆ ಅಥವಾ ಯಾರೊಬ್ಬರಿಗಾದರೂ ಕಷ್ಟದಲ್ಲಿ ಸಹಾಯ ಮಾಡಿದರೆ ನಿಮ್ಮ ಜೀವನದ ಭಾಗ್ಯ ಇನ್ನಷ್ಟು ಬೆಳಗುತ್ತೆ. ಕೆಲಸದಲ್ಲಿ ಬದಲಾವಣೆಗಳು ಕಂಡು ಬಂದರೂ ಕೂಡ ಅದು ನಿಮಗೆ ಅನುಕೂಲಕರವಾಗಿರುತ್ತೆ. ಅನೇಕ ವರ್ಷಗಳಿಂದ ಕಾಯುತ್ತಿದ್ದ ಕನಸುಗಳು ಈ ವರ್ಷದಲ್ಲೇ ಸತ್ಯವಾಗುವ ಸಾಧ್ಯತೆ ಇದೆ. ಬೆಳಗಿನ ಸಮಯದಲ್ಲಿ ಹೊಸ ಕೆಲಸ ಆರಂಭ ಮಾಡಿದ್ದಾದರೆ ಯಶಸ್ಸು ಅನ್ನೋದು ಖಚಿತ. ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದದಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಆರ್ಥಿಕ ಪ್ರಗತಿ ಉಂಟಾಗುತ್ತೆ. ನಂಬಿಕೆಯಿಂದ ಇರಿ, ಶ್ರಮದಿಂದ ಕೆಲಸ ಮಾಡಿ, ದೇವರ ನಾಮ ಜಪಿಸಿ. ನಿಮ್ಮ ಜೀವನದಲ್ಲಿ ಪ್ರಕಾಶಮಯ ದಿನಗಳು ಬರ್ತಾ ಇವೆ.
ತುಲಾರಾಶಿಯವರಿಗೆ ಈ ಸಮಯ ಏನಿದೆ ಅದು ಆಶೀರ್ವಾದದ ಸಮಯ ಅಂತಾನೆ ಹೇಳ್ಬಹುದು. ನಿಮ್ಮ ಭವಿಷ್ಯ ಬೆಳಕಾಗ್ತಾ ಇದೆ. ಧೈರ್ಯ ಕಳೆದುಕೊಳ್ಬೇಡಿ. ಎಲ್ಲರೂ ನಿಮ್ಮ ಪರವಾಗಿ ನಡೆಯುತ್ತೆ. ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತೆ. ಎಲ್ಲರೂ ನಿಮ್ಮ ಪರವಾಗಿ ಮಾತಾಡ್ತಾರೆ. ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.